ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಕೆಲವೊಬ್ಬರಿಗೆ ಕ್ರಿಸ್ಪಿ ಆಗಿರುವಂಥ ದೋಸೆ ಇಷ್ಟ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಹತ್ತಿ ಥರ ಸಾಫ್ಟ್ ಆಗಿರುವಂಥ ದೋಸೆ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಹತ್ತಿ ಅಂತೆ ಸಾಫ್ಟ್ ಆಗಿರುವಂಥ ಉದ್ದಿನ ದೋಸೆನ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ದೋಸೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದಂತ ನೋಡೋಣ. ಫಸ್ಟಿಗೆ ದೋಸೆ ಮಾಡೋದಕ್ಕೆ ಬೇಕಾದಂಥ ಉದ್ದಿನಬೇಳೆ ಮತ್ತು ಅಕ್ಕಿನ ನೆನೆಸ್ಕೊಳ್ಬೇಕು. ನಾನಿಲ್ಲೊಂದು ಪಾತ್ರೆಗೆ 1 ಲೋಟ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಚಮಚ ಆಗುವಷ್ಟು ಮೆಂತೆಕಾಳನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಉದ್ದಿನ ಬೇಳೆ ಮತ್ತು ಮೆಂತೆಕಾಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ಕೊಳ್ಬೇಕು. 4 ರಿಂದ 5 ಗಂಟೆವರೆಗಾದ್ರೂ ನೆನೆಸ್ಕೊಳ್ಬೇಕು. ಹಾಗೆಯೇ ಇನ್ನೊಂದು ಪಾತ್ರೆಗೆ 2.5 ಲೋಟ ಆಗುವಷ್ಟು ಅಕ್ಕಿ ಹಾಕೊಳ್ತಾ ಇದ್ದೀನಿ. ದೋಸೆ ಅಕ್ಕಿ, ರೇಷನ್ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ. 2.5 ಲೋಟ ಅಕ್ಕಿ ಮತ್ತು ಅರ್ಧ ಲೋಟ ಆಗುವಷ್ಟು ದಪ್ಪ ಅವಲಕ್ಕಿ ಹಾಕೊಳ್ತಾ ಇದ್ದೀನಿ. ಅವಲಕ್ಕಿ ಹಾಕೋದ್ರಿಂದ ದೋಸೆ ಇನ್ನೂ ಕೂಡ ಸಾಫ್ಟ್ ಆಗಿ ಬರುತ್ತೆ. ಅಕ್ಕಿ ಮತ್ತು ಅವಲಕ್ಕಿನೂ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನ 3 ರಿಂದ 4 ಗಂಟೆವರೆಗೂ ನೆನೆಸ್ಕೊಳ್ಬೇಕು. ಸೊ ಉದ್ದಿನಬೇಳೆ ಮತ್ತು ಅಕ್ಕಿ ನೆನೆದಾದ ನಂತರ ಇದನ್ನ ಇವಾಗ ರುಬ್ಬೋದಕ್ಕೆ ಹಾಕೊಳ್ತಾ ಇದ್ದೀನಿ. ಫಸ್ಟಿಗೆ ಉದ್ದಿನಬೇಳೆ ಮತ್ತು ಮೆಂತೆಕಾಳನ್ನು ರುಬ್ಕೊಳ್ಬೇಕು. ನೆನೆಸ್ಕೊಂಡಿರುವಂಥ ಉದ್ದಿನಬೇಳೆ ಮತ್ತು ಮೆಂತೆಕಾಳನ್ನು ಉದ್ದಿನಬೇಳೆ ಪೂರ್ತಿಯಾಗಿ ನೈಸಾಗಿ ಗ್ರೈಂಡ್ ಆದ ನಂತರ ಅಕ್ಕಿ ಹಾಕಿಬಿಟ್ಟು ರುಬ್ಕೊಳ್ಬೇಕು. ಸೊ ಉದ್ದಿನಬೇಳೆ ಮೆಂತೆಕಾಳನ್ನು ಹಾಕಿ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು. ಸೊ ಇದು ನೈಸಾಗಿ ಗ್ರೈಂಡ್ ಆಗಿದೆ. ಇವಾಗ ಇದಕ್ಕೆ ನೆನೆಸ್ಕೊಂಡಿರುವಂಥ ಅಕ್ಕಿ ಮತ್ತು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೈಸಾಗಿಯೇ ರುಬ್ಕೊಳ್ಬೇಕು. ಇಡ್ಲಿಗಾದರೆ ಮಾತ್ರ ತರ್ತರಿಯಾಗಿ ರುಬ್ಕೊಳ್ಬೇಕು. ದೋಸೆಗಾದರೆ ಇದನ್ನು ಕೂಡ ನೈಸಾಗಿಯೇ ರುಬ್ಕೊಳ್ಬೇಕು. ಸೊ ಹಿಟ್ಟು ರುಬ್ಬಿ ಆಗಿದೆ, ನುಣ್ಣಗಾಗಿದೆ ಹಿಟ್ಟು. ಇವಾಗ ಇದನ್ನು ಗ್ರೈಂಡರಿಂದ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ಇವಾಗ ಹುಳಿ ಆಗೋದಕ್ಕೆ ಬಿಟ್ಬಿಡೋಣ. 8 ರಿಂದ 10 ಗಂಟೆವರೆಗೂ ಹುಳಿ ಆಗೋದಕ್ಕೆ ಬಿಟ್ಬಿಡೋಣ. ಹಿಟ್ಟು ಹುಳಿಯಾಗಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ದಪ್ಪ ಅನಿಸಿದ್ರೆ ಹಿಟ್ಟು ಸ್ವಲ್ಪ ನೀರನ್ನು ಹಾಕೋಬೋದು. ನನಗಿಲ್ಲಿ ಹದ ಕರೆಕ್ಟ್ ಆಗಿದೆ. ಸೊ ನೀವು ಉಪ್ಪನ್ನು ಬೇಕಿದ್ರೆ ಹಿಂದಿನ ದಿನವೇ ಹಾಕಿಟ್ಕೊಳ್ಬೋದು. ನಾನು ಮಾರ್ನಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ರೆಡಿ ಆದ ನಂತರ ಒಂದು ಕಾವಲಿಗೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಈ ಥರ ದೋಸೆ ಮಾಡೋದಕ್ಕೆ ಫಸ್ಟಿಗೆ ಕಾವಲಿನ ನೀರು ಹಾಕಿ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಣ್ಣೆ ಹಾಕಿಬಿಟ್ಟು ದೋಸೆ ಮಾಡ್ಕೊಳ್ಳಿಕ್ಕೆ. ಸೊ ಕಾವಲಿಗೆ ಎಣ್ಣೆ ಸವರ್ಬಿಟ್ಟು ಸ್ವಲ್ಪನೇ ಹಿಟ್ಟನ್ನು ಹಾಕಿಬಿಟ್ಟು ರೌಂಡಾಗಿ ದೋಸೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ಜಾಸ್ತಿ ದೊಡ್ಡದು ಬೇಡ, ಚಿಕ್ಕದಾಗಿ ಮಾಡ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಟ್ಟು ಕಾಯಿಸ್ಕೊಳ್ಬೇಕು. ಎಣ್ಣೆ ಕೂಡ ಜಾಸ್ತಿ ಬೇಕಾಗೋದಿಲ್ಲ ಈ ಥರ ದೋಸೆಗೆ. ಮೇಲ್ಗಡೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಚ್ಚಳ ಮುಚ್ಚಿ ಒಂದು 30 ಸೆಕೆಂಡ್ಸ್ ಕಾಯಿಸ್ಕೊಂಡ್ರೆ ಆಯಿತು, ದೋಸೆ ಆಗಿಬಿಡುತ್ತೆ. ಇವಾಗ ಇದನ್ನು ತಿರುಗಿಸಿ ಹಾಕೊಂಡ್ಬಿಟ್ಟು ಇನ್ನೊಂದು ಕಡೆಗೂ ಕೂಡ 30 ಸೆಕೆಂಡ್ಸ್ ಕಾಯಿಸ್ಕೊಳ್ಬೇಕು. ಸೊ 2 ಕಡೆ ಕಾದಿದೆ, ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಕಾವಲಿಯಿಂದ. ದೋಸೆ ಮಾತ್ರ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಎಣ್ಣೆನೂ ಕೂಡ ಸ್ವಲ್ಪ ಕಡಿಮೆ ಸಾಕಾಗುತ್ತೆ ಇದನ್ನು ಮಾಡೋದಕ್ಕೆ, ರುಚಿಯಾಗಿಯೂ ಬರುತ್ತೆ. ಸೊ ಟೇಸ್ಟಿಯಾಗಿರುವಂಥ ಸಾಫ್ಟ್ ಆಗಿರುವಂಥ ಉದ್ದಿನ ದೋಸೆನ ಯಾವ ಥರ ಮಾಡೋದಂತ ನೋಡಿದ್ರಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.